ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು MS ಎಕ್ಸೆಲ್ ಅಲ್ಲಿ ಕನ್ನಡದಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಇದೇ ತರ ವಿಡಿಯೋಗಳು ಬರುತ್ತಾ ಇರುತ್ತೆ. ನೀವು MS ಎಕ್ಸೆಲ್ ಅಲ್ಲಿ ಕನ್ನಡದಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಮೊದಲು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನುಡಿ ಡೈರೆಕ್ಟ್ ಅನ್ನು ಓಪನ್ ಮಾಡಿ. ನುಡಿಯನ್ನು ಮೊದಲು ಡೈರೆಕ್ಟ್ ಮಾಡಬೇಕು. ನುಡಿ ಡೈರೆಕ್ಟ್ ಯಾವ ತರ ಮಾಡೋದು ಅಂದ್ರೆ ಅಲ್ಲಿ ಕರ್ನಾಟಕ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನುಡಿ ಆನ್ ಆಗುತ್ತೆ. ನುಡಿಯನ್ನು ಡೈರೆಕ್ಟ್ ಮಾಡಿದ ತಕ್ಷಣ MS ಎಕ್ಸೆಲ್ ಅನ್ನು ಓಪನ್ ಮಾಡಿ. MS ಎಕ್ಸೆಲ್ ಓಪನ್ ಆಗಿದ ತಕ್ಷಣ ಸೈಜ್ ದೊಡ್ಡದಾಗಿಸಿಕೊಳ್ಳಿ. ನಂತರ ಪಕ್ಕದಲ್ಲೇ ಇರೋ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕನ್ನಡ ಬೇಕಾಗಿರೋದರಿಂದ ಒಣಜುವನ್ನು ಹುಡುಕಿ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ನೀವು ಪಕ್ಕದಲ್ಲೇ ಇರೋ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಫುಲ್ ಕೆಳಗಡೆ ಬಂದ್ರೆ, ಇನ್ನೂ ಡೌನ್ ಬಂದ್ರೆ ಅಲ್ಲಿ ಒಣಜು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಯ್ಕೆ ಮಾಡಿಕೊಳ್ಳಿ. ನಂತರ ನೀವು ಆ ಲೈನ್ ಅನ್ನು ಡ್ರ್ಯಾಗ್ ಮಾಡಿ ಎಷ್ಟು ಬೇಕು ಅಷ್ಟು ಸೆಲೆಕ್ಟ್ ಮಾಡಿ. ಮೇಲೆ ಬಂದು ಮಾರ್ಜ್ ಅಂಡ್ ಸೆಂಟರ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಆ ಲೈನ್ ಮರ್ಜ್ ಆಗುತ್ತೆ. ನೀವು ಆ ಲೈನ್ ಅನ್ನು ಮರ್ಜ್ ಮಾಡಿದ ಮೇಲೆ ಆ ಲೈನಲ್ಲಿ ಸುಮ್ಮನೆ ಇವಾಗ ನಾವು ಸಿಂಪಲ್ ಆಗಿ ಸ್ಯಾಲರಿ ಸ್ಲಿಪ್ ಟೈಪ್ ಅಂತ ಟೈಪ್ ಮಾಡೋಣ ಬನ್ನಿ. ಆಮೇಲೆ ನೀವು ಕೆಳಗಡೆ ಬಂದು ವರ್ಕ್ ಮಾಡೋಣ ಅಂತ ಕನ್ನಡ ಟೈಪ್ ಮಾಡೋಣ ಅಂತ ಬಂದ್ರೆ ಈ ತರ ಬರುತ್ತೆ ನೋಡಿ. ಆ ತರ ಅಕ್ಷರ ಬಂದ್ರೆ ನಾವು ಏನು ಮಾಡಬೇಕು ಅಂದ್ರೆ, ನೀವು MS ಎಕ್ಸೆಲ್ ಶೀಟ್ನ ನಿಮಗೆ ಎಷ್ಟು ವರ್ಕ್ ಮಾಡುತ್ತೀರೋ ಅಷ್ಟು ಸೆಲೆಕ್ಟ್ ಮಾಡಿಕೊಳ್ಳಿ. ನೀವು ಶೀಟ್ನ ಸೆಲೆಕ್ಟ್ ಮಾಡಿಕೊಂಡು ಮೇಲೆ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ. ನೀವು ಕನ್ನಡದಲ್ಲಿ ಕೆಲಸ ಮಾಡಬೇಕಾಗಿತ್ತು ಇರೋದ್ರಿಂದ ಕೆಳಗಡೆ ಬಂದು ಫುಲ್ ಡ್ರ್ಯಾಗ್ ಮಾಡಿ. ಕೆಳಗಡೆ ಬಂದು ಕನ್ನಡ ಅಕ್ಷರಗಳು ಸಿಗುತ್ತೆ, ಅಲ್ಲಿ ಒಣಜು ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಷರಗಳ ಸೈಜನ್ನು ಆಯ್ಕೆ ಮಾಡಿಕೊಂಡು ಕೆಳಗಡೆ ಶೀಟ್ ಮೇಲೆ ನೀವು ಟೈಪ್ ಮಾಡಿದಾಗ ಫುಲ್ ನೀವು ಏನು ಮೊದಲು ಎಷ್ಟು ಬೇಕು ಅಷ್ಟು ಶೀಟನ್ನು ಸೆಲೆಕ್ಟ್ ಮಾಡಿರ್ತೀರಲ್ಲ ಅಷ್ಟು ಕೂಡ ಕನ್ನಡ ಮತ್ತೆ ನೀವು ಆಯ್ಕೆ ಮಾಡಿರೋ ಸೈಜ್ ಬರುತ್ತೆ. ಇಲ್ಲ ಅಂದ್ರೆ ಚೇಂಜ್ ಮಾಡಿಕೊಳ್ಳಬಹುದು. ಬನ್ನಿ ಇವಾಗ ಸುಮ್ಮನೆ ಕನ್ನಡವನ್ನು MS ಎಕ್ಸೆಲ್ ಅಲ್ಲಿ ಟೈಪ್ ಮಾಡೋಣ. ಸೀರಿಯಲ್ ನಂಬರ್, ಹೆಸರು, PF ನಂಬರ್, ನಿಮಗೆ ಎಷ್ಟು ಬೇಕು ಅಷ್ಟು ಸೀರಿಯಲ್ ನಂಬರ್ ಹಾಕಿಕೊಳ್ಳಿ. ನಂತರ ಸೀರಿಯಲ್ ನಂಬರ್ ಹಾಕಿಕೊಂಡ ಮೇಲೆ ನೇಮ್ ಅನ್ನು ಬರೆಯೋಣ ಬನ್ನಿ. ಇವಾಗ ಕಾರ್ತಿಕ್ ಅಂತ ಬರೆಯೋಣ. ಅದಾದ ಮೇಲೆ ದರ್ಶನ್, ನೆಕ್ಸ್ಟ್ ಸುಧಾ, ಅದಾದ ಮೇಲೆ MS ಎಕ್ಸೆಲ್ ಅಲ್ಲಿ ಕನ್ನಡದಲ್ಲಿ ಯಾವ ತರ ಬೇಕಾದ್ರೂ ವರ್ಕ್ ಮಾಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ.